ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ. ಭಾಗವಹಿಸುವವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಡುವವರು ನಮಿತಾ ಆಂತರ್ಯ ಶೆಟ್ಟಿ. ಎಲ್ರಿಗೂ ನಮಸ್ತೆ. ನಾನು ನಮಿತಾ ಆಂತರ್ಯ ಶೆಟ್ಟಿ. ಕೇಳುಗರೆ, ಇವತ್ತು ನಾವು ಮಾತಾಡೋ ವಿಷಯ ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಜಗತ್ತಿನ ಬಗ್ಗೆ. ನಾವು ದಿನನಿತ್ಯ ದುಡ್ಡನ್ನ ಉಪಯೋಗಿಸ್ತೀವಿ, ರೂಪಾಯಿ, ಡಾಲರ್, ಯುರೋ. ಆದ್ರೆ ಈ ಹಣದ ಮೌಲ್ಯ ಹೇಗೆ ಬದಲಾಗುತ್ತೆ? ದೇಶಗಳ ನಡುವೆ ಹಣ ಹೇಗೆ ವಿನಿಮಯವಾಗುತ್ತೆ? ಈ ಎಲ್ಲದರ ಹಿಂದೆ ಇರುವಂತಹ ದೊಡ್ಡ ಜಗತ್ತು ಅಂದ್ರೆ ವಿದೇಶಿ ವಿನಿಮಯ ಮಾರ್ಕೆಟ್. ಇದು ವಿಶ್ವದ ಅತಿ ದೊಡ್ಡ ಫಿನಾನ್ಷಿಯಲ್ ಮಾರ್ಕೆಟ್ ಆಗಿದ್ದು, ಪ್ರತಿದಿನ ಕೋಟ್ಯಾಂತರ ಡಾಲರ್ಗಳ ವ್ಯವಹಾರ ಇಲ್ಲಿ ನಡೆಯುತ್ತೆ. ಇದು ಕೇವಲ ಹಣದ ವಿಷಯ ಮಾತ್ರ ಅಲ್ಲ, ಯುವ ಜನರಿಗೆ ಹೊಸ ಕಲಿಕೆ ಮತ್ತು ವ್ಯಾವಹಾರಿಕ ಜ್ಞಾನ ನೀಡುವಂತಹ ಕ್ಷೇತ್ರ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಫಾರೆಕ್ಸ್ ಮಾರ್ಕೆಟ್ ಅಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿ ಬಗ್ಗೆ ಒಂದಷ್ಟು ಮಾಹಿತಿ ಪಡೆಯೋಣ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆಗೆ ಇವತ್ತು ವಿಶೇಷವಾದ ವ್ಯಕ್ತಿ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಹೇಗಿತ್ತು ಇವತ್ತಿನ ದಿನ? ಬಹಳ ಚೆನ್ನಾಗಿತ್ತು. ಸೋ ಫಾರ್ ಸೋ ಗುಡ್. ಓಕೆ ಸರ್, ಡೈರೆಕ್ಟ್ ಆಗಿ ಹಾಗಾದ್ರೆ ನಾವು ಕಾರ್ಯಕ್ರಮನ ಶುರು ಮಾಡಿ. ಖಂಡಿತವಾಗಿಯೂ ಮಾಡಬಹುದು. ಮೊಟ್ಟ ಮೊದಲ ಪ್ರಶ್ನೆ, ಈ ಫಾರೆಕ್ಸ್ ಮಾರ್ಕೆಟ್ ಅಂತ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವೋ ಅಥವಾ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವೋ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ ಏನಂತ ಹೇಳ್ತೀರಾ? ವಿದೇಶಿ ವಿನಿಮಯ ಮಾರುಕಟ್ಟೆ ಮೂಲಭೂತವಾಗಿ ದೇಶೀಯ ಮಾರುಕಟ್ಟೆಯ ವಿಸ್ತೃತವಾಗಿರ್ತಕ್ಕಂಥ ಮತ್ತು ಸಂಕೀರ್ಣವಾಗಿರ್ತಕ್ಕಂಥ ಒಂದು ರೂಪ. ಈ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಒಂದು ದೇಶ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಅಲ್ಲಿರ್ತಕ್ಕಂಥ ಕರೆನ್ಸಿಗಳ ನಡುವೆ ಬೇರೆ ಬೇರೆ ರೀತಿಯ ಟ್ರಾನ್ಸಾಕ್ಷನ್ಗಳಂದ್ರೆ ವಹಿವಾಟುಗಳನ್ನು ಮಾಡ್ತಾ ಇರುತ್ತೆ. ಯಾಕಂದ್ರೆ ಪ್ರತಿ ದೇಶ ಕೂಡ ಇವತ್ತು ಮುಕ್ತವಾಗಿರ್ತಕ್ಕಂಥ ದೇಶ, ಕ್ಲೋಸ್ಡ್ ಇಕಾನಮಿ ಅಲ್ಲ. ನಾವು ಇರುವಂತದ್ದು ಓಪನ್ ಇಕಾನಮಿ. ಆ ಕಾರಣಕ್ಕಾಗಿ ಸ್ವಾಭಾವಿಕವಾಗಿ ನಾವು ವಸ್ತುಗಳನ್ನು ನಾವು ರಫ್ತು ಮಾಡ್ತೀವಿ, ಅಲ್ಲಿಂದ ನಾವು ಆಮದು ಮಾಡ್ಕೊಳ್ತೀವಿ. ಮನುಷ್ಯರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ. ಈ ಎಲ್ಲ ಸ್ವಭಾವಗಳನ್ನು ಮತ್ತು ಈ ಎಲ್ಲ ರೀತಿಯ ವ್ಯವಹಾರಗಳನ್ನು ನೀವೊಂದು ದಾಖಲೀಕರಣ ಮಾಡಬೇಕು. ಆ ಟ್ರಾನ್ಸಾಕ್ಷನ್ಗಳನ್ನು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನೋಡಬೇಕು ಅಂತ ಹೇಳಿದ್ರೆ ನಾವು ನೋಡಬೇಕಾದ್ದು ವಿದೇಶಿ ವಿನಿಮಯ ಮಾರುಕಟ್ಟೆ. ಮೂಲಭೂತವಾಗಿ ಅಲ್ಲಿ ಒಂದು ದೇಶದ ಒಂದು ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿ ಜೊತೆಗೆ ಎಕ್ಸ್ಚೇಂಜ್ ಆಗುತ್ತೆ, ಅಂದ್ರೆ ವಿನಿಮಯ ಆಗುತ್ತೆ. ಯಾಕಂತ ಕೇಳಿದ್ರೆ ವಸ್ತುಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುತ್ತೆ, ಮತ್ತೊಂದು ದೇಶದಿಂದ ಬರುತ್ತೆ. ಉದಾಹರಣೆಗೆ ಅಮೆರಿಕದಿಂದ ಇಲ್ಲಿ ಬರಬೇಕಾದ್ರೆ ಡಾಲರ್ ಪೇಮೆಂಟ್ ಇರುತ್ತೆ, ಅವ್ರದ್ದು, ನಮ್ದು ರುಪೀಸ್ ಇರುತ್ತೆ. ಸೊ ನ್ಯಾಚುರಲಿ ಏನಾಗುತ್ತೆ ಅಂತ ಕೇಳಿದ್ರೆ ಡಾಲರ್ ಮತ್ತೆ ಭಾರತೀಯ ರೂಪಿಗೆ ಎಕ್ಸ್ಚೇಂಜ್ ನಡೀತದೆ. ಸೊ ಎಲ್ಲವೂ ಕೂಡ ಅಂತಿಮವಾಗಿರುವಂತದ್ದು ಎಕ್ಸ್ಚೇಂಜ್ ರೇಟ್ ಮೇಲೆ. ಯಾಕಂದ್ರೆ ಎಲ್ಲ ವಸ್ತುಗಳು, ಸರಕುಗಳ ಎಲ್ಲ ಟ್ರಾನ್ಸಾಕ್ಷನ್ಗಳು ನಡೆಯುವಂತದ್ದು ವಿದೇಶಿ ವಿನಿಮಯದಲ್ಲಿ. ಅಂತಿಮವಾಗಿ ಅದು ಕೊನೆಗೊಳ್ಳುವಂತದ್ದು ಕರೆನ್ಸಿಯಲ್ಲಿ. ಇವಾಗ ಡಾಲರ್ ವ್ಯಾಲ್ಯೂ ಮತ್ತೆ ರುಪಿ ವ್ಯಾಲ್ಯೂ ಸೇಮ್ ಇಲ್ಲ, ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಯಾಕಾಗಿ? ನೋಡಿ, ಮೂಲಭೂತವಾಗಿ ಈಗ ಏನಾಗಿದೆ ಅಂತ ಕೇಳಿದ್ರೆ, ಇವತ್ತಿನ ನೀವು ರೇಟ್ ಅನ್ನು ನೋಡಿದ್ರೆ ಇವತ್ತು $1 ಇವತ್ತು 94.20, ಅದರಿಂದ 94.30 ತನಕ ಆಗಿದೆ. ಅಂದ್ರೆ ನಮ್ಮ ಕರೆನ್ಸಿ ಡಾಲರ್ನ ಸ್ಟ್ರಾಂಗ್ ಕರೆನ್ಸಿ ಎದುರಿಗೆ ಡಿಪ್ರಿಷಿಯೇಟ್ ಆಗಿದೆ, ಅಥವಾ ಅದು ಇರೋಡೆಡ್ ಔಟ್ ಅಂತ ನಾವು ಹೇಳ್ತೇವೆ. ಅಂದ್ರೆ ನಮ್ಮ ಕರೆನ್ಸಿಯ ಸಾಮರ್ಥ್ಯ ಮತ್ತೆ ನಮ್ಮ ಕರೆನ್ಸಿಯ ತಾಕತ್ತು ಅಂತ ನಾವು ಯಾವ ಸಾಮಾನ್ಯ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತೇವೋ ಅದು ಬಹಳ 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 ಕ್ಷೀಣವಾಗಿರ್ತಕ್ಕಂಥ ಸ್ಟೇಜಿಗೆ ಬಂದಿದೆ. ಇದು ಯಾಕೆ ಬಂದಿದೆ ಅಂತ ಕೇಳಿದ್ರೆ ನಮ್ಮ ಆಂತರಿಕವಾಗಿರ್ತಕ್ಕಂಥ ಘಟನೆಗಳು ಇದಕ್ಕೆ ಕಾರಣನೇ ಅಲ್ಲ. ಯಾಕಂದ್ರೆ ಇಂಡಿಯಾ ಇಸ್ ಎ ವೆರಿ ರಾಬಸ್ಟ್ ಇಕಾನಮಿ. ನಮ್ಮ ಎಲ್ಲ ಫಂಡಮೆಂಟಲ್ಸ್ ಕೂಡ ಬಹಳ ಸ್ಟ್ರಾಂಗ್ ಆಗಿದೆ. ಇದು ಆದದ್ದು ಎಲ್ಲೋ ಒಂದು ಮೂಲೆಯ ದೇಶದಲ್ಲಿ, ಎಲ್ಲೋ ಒಂದು ಮೂಲೆಯ ದೇಶ ಒಂದು ರೀತಿಯ ಒಂದು ಓವರ್ ಡಿಸೈರ್ ನಲ್ಲಿ ಏನೋ ಮಾಡಬೇಕು ಅಂತ ಹೋಗಿ ಆದಂತಹ ಘಟನೆಗಳಿದೆ. ಅಂದ್ರೆ ಮೂಲಭೂತವಾಗಿ ಇಂಥ ಕರೆನ್ಸಿಯ ವೀಕ್ನೆಸ್ ಬಂದಿರುವಂತದ್ದು ಆಂತರಿಕವಾದಂತಹ ಕಾರಣ ಅಲ್ಲ, ಅದು ವಿದೇಶವಾಗಿರ್ತಕ್ಕಂಥ ಕಾರಣ. ಮೂಲವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇದು ಜಿಯೋ ಪೊಲಿಟಿಕ್ಸ್ ಇಂದ ಉದ್ಭವ ಆಗಿರ್ತಕ್ಕಂಥ ಸಮಸ್ಯೆ. ಜಿಯೋ ಪೊಲಿಟಿಕ್ಸ್ ಇವತ್ತು ಬಹಳ ಒಂದು ದೊಡ್ಡ ಒಂದು ಪಿಡುಗು ಅಂತ ಹೇಳಬೇಕಾಗತ್ತೆ. ಅಂದ್ರೆ ರಾಷ್ಟ್ರಗಳ ಮಧ್ಯೆ ಸಂಬಂಧಗಳು ಕೆಟ್ಟು ಹೋಗಿರುವಂತದ್ದು ಒಂದು, ಅದರ ಜೊತೆಗೇನೆ ಭೌಗೋಳಿಕ ಮತ್ತು ರಾಜಕೀಯವಾಗಿ ಸ್ಥಾನ ಪಲ್ಲಟ, ಅಲ್ಲೋಲ ಕಲ್ಲೋಲ
ಆಗ್ತಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತಿನ ಜಗತ್ತಿನಾದ್ಯಂತ ಇದೆ. ಅದಕ್ಕೆ ನಾವು ಇವತ್ತಿನ ಜಗತ್ತಿನ ರಾಷ್ಟ್ರಗಳನ್ನು ಊಕಾ ಜಗತ್ತುಗಳು ಅಂತ ಹೇಳ್ತೇವೆ. ವಾಲಿಟಿಲಿಟಿ ಇರುತ್ತೆ, ಅನ್ಸರ್ಟನಿಟಿ ಇರುತ್ತೆ, ಎಂಬಿಗ್ವಿಟಿ ಇರುತ್ತೆ, ಕಾಂಪ್ಲೆಕ್ಸಿಟಿ ಇರುತ್ತೆ, ಒಂದು ಡಿಸ್ರಪ್ಟಿವ್ ವರ್ಲ್ಡ್. ಸೊ ಆ ಮಿನಿ ಯುದ್ಧ ಯಾವಾಗ ನಿಮ್ಗೆ ಪ್ರಾರಂಭ ಆಯಿತು ಅಂದ್ರೆ ನಮ್ಗೆ ಗೊತ್ತಿದೆ, ಫೆಬ್ರವರಿ 28ಕ್ಕೆ ಇರಾನ್ ಮೇಲೆ ಆಗಿರ್ತಕ್ಕಂಥ ದಾಳಿ. ಅಲ್ಲಿಯ ನಂತರದ ನೀವು ವಿದ್ಯಮಾನಗಳನ್ನು ನೋಡಿದರೆ ಅದೆಲ್ಲ ಅಂತಿಮವಾಗಿ ಮಾಡಿರುವಂಥದ್ದು ಏಷ್ಯಾ ದೇಶಗಳ, ಪ್ರಮುಖವಾಗಿ ಭಾರತದ ಕರೆನ್ಸಿಯನ್ನು ವೀಕ್ ಮಾಡಿದೆ. ಮಾಡೋದಕ್ಕೆ ಕಾರಣ ಬಹಳ ನೇರವಾದಂಥ ಕಾರಣ. ಯಾಕಂದರೆ ನಾವು ಇಂಪೋರ್ಟ್ ಡಿಪೆಂಡೆಂಟ್ ನೇಷನ್ ಆಗಿದ್ದೇವೆ. ಎಸ್ಪೆಷಲಿ ಇಂಧನ ಮತ್ತೆ ಇಂಥ ಆಯಿಲ್ ಅಥವಾ ಗ್ಯಾಸ್ಗೆ ಸಂಬಂಧಪಟ್ಟು ನಾವು ಡಿಪೆಂಡೆನ್ಸಿ ಜಾಸ್ತಿ ಇದೆ. ಡಿಪೆಂಡೆನ್ಸಿ ಜಾಸ್ತಿ ಇದೆ ಅಂತೇಳಿ ನಾವು ಅಲ್ಲಿಂದ ನಾವು ಖರೀದಿ ಮಾಡಲೇಬೇಕು. ಅದೊಮ್ಮೆ ಸ್ಟಾಪ್ ಆದಾಗ ಸಪ್ಲೈ ಚೈನ್ ಎಲ್ಲ ಡಿಸ್ರಪ್ಷನ್ ಆಗಿಬಿಡುತ್ತೆ. ಸ್ವಾಭಾವಿಕವಾಗಿ ನಮಗೆ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಜಾಸ್ತಿ ಆಯಿಲ್ ಅನ್ನ ಸಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಾವು ಇಂಪೋರ್ಟ್ ಮಾಡೋದಕ್ಕೆ ಅಲ್ಲಿ ಕೂಡ ಇಂಪೋರ್ಟೆಡ್ ಸ್ಟಫ್ ಇಲ್ಲ. ಸ್ವಾಭಾವಿಕವಾಗಿ ಬೆಲೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಕರೆನ್ಸಿ ಮೇಲಕ್ಕೆ ಪ್ರೆಷರ್ ಬೀಳುತ್ತೆ. ಈ ಪ್ರೆಷರ್ ಬಿದ್ದ ತಕ್ಷಣ ಏನಾಗುತ್ತೆ ಹೇಳಿದ್ರೆ ಕರೆನ್ಸಿ ಆಟೋಮ್ಯಾಟಿಕಲಿ ಈ ಮಾರ್ಕೆಟ್ ಡಿಟರ್ಮಿನ್ಡ್ ಇದಿದೆ ಅಲ್ವಾ, ಡಿಮಾಂಡ್ ಮತ್ತೆ ಸಪ್ಲೈಗೆ ಒಳಪಡ್ತದೆ. RBIಗೆ ಅದರ ಮೇಲೆ ಕಂಟ್ರೋಲ್ ಹೋಗ್ಬಿಡುತ್ತದೆ. ಇದು ಡಿಪ್ರಿಷಿಯೇಷನ್ ಮಾಡುವಂಥದ್ದು RBI ಅಲ್ಲ. ಇವತ್ತು ನಾನು ಏನು ಹೇಳಿದೆ, ಇವಾಗ ನಾನು 94.20ದಿಂದ 94.30 ಈ ಲೆವೆಲಿಗೆ $1ಗೆ ನಮ್ಮ ಕರೆನ್ಸಿ ಬಂದದ್ದು ಅಂತ ಕೇಳಿದ್ರೆ ಅದು RBI ನಿರ್ಧಾರಿತ ಎಕ್ಸ್ಚೇಂಜ್ ರೇಟ್ ಅಲ್ಲ. ಅದು ಆಟೋಮ್ಯಾಟಿಕ್ ಆಗಿ ಜಾಗತಿಕ ವಿದ್ಯಮಾನಗಳಿಂದ ಬರುವಂತಹ ಎಕ್ಸ್ಚೇಂಜ್ ರೇಟ್. ಬಟ್ RBIಗೆ ಅದರಲ್ಲಿ ಇಂಟರ್ಫಿಯರ್ ಮಾಡೋದಕ್ಕೆ ಆಗತ್ತೆ. ಯಾಕಂತ ಕೇಳಿದ್ರೆ ನಮ್ಮ ಸಿಸ್ಟಮ್ ಹೇಗೆಂತ ಕೇಳಿದ್ರೆ ಮ್ಯಾನೇಜ್ಡ್ ಸಿಸ್ಟಮ್ ಆಫ್ ಫ್ಲೋಟಿಂಗ್ ಕರೆನ್ಸಿ ಅಂತೇಳಿ ಅಲ್ಲಿ RBI ಇಂಟರ್ಫಿಯರೆನ್ಸ್ ಮಾಡಿಯೇ ಮಾಡಿದೆ ಇವಾಗಲೇ. ಬಹುಶಃ ಅದನ್ನು ನಾನು ಮತ್ತೆ ಹೇಳ್ಬೋದು ಅಂತ ಕಾಣುತ್ತೆ. ಸೊ ಇವಾಗ ಇದಕ್ಕೆ ಮೂಲಭೂತವಾಗಿರ್ತಕ್ಕ ಕಾರಣ ಒಂದು ಜಿಯೋ ಪೊಲಿಟಿಕಲ್ ಕ್ರೈಸಿಸ್, ಅಂದರೆ ವಾರ್, ಮಿನಿ ವಾರ್ ಅಂತ ಹೇಳ್ತೀವಿ ನಾವು. ಅದು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಕ್ಲಾರಿಟಿ ಇಲ್ಲ ನಮಗೆ. ಅದರಿಂದಾಗಿ ಇದು ಒಂದು. ಎರಡನೇದಾಗಿ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಕರೆಂಟ್ ಅಕೌಂಟಲ್ಲಿ ಕ್ರೈಸಿಸ್ ಆಗಿದೆ. ಕ್ರೈಸಿಸ್ ಯಾಕಂತ ಕೇಳಿದ್ರೆ ನಿಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ, ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗಿರುತ್ತೆ. ಇಂಪೋರ್ಟ್ ಇವಾಗಲೇ ನಮ್ಮದು ಸಾಮಾನ್ಯ $41 ಬಿಲಿಯನಷ್ಟು ನಮಗೆ ಇಂಪೋರ್ಟ್ ಡೆಟ್ ಇದೆ ನಮಗೆ. ಅದನ್ನು ಮಾಡೋದಕ್ಕೆ ನಿಮಗೆ ಮ್ಯಾಚಿಂಗ್ ಎಕ್ಸ್ಪೋರ್ಟ್ಗಳು ಇಲ್ಲ. ಯಾಕಂತ ಕೇಳಿದ್ರೆ ಎಕ್ಸ್ಪೋರ್ಟ್ ನೀವು ಈಗ ಮಾಡೋದಂತ ಮಾಡಿದರೂ ಕೂಡ ನಿಮ್ಮ ಈ ಕರೆನ್ಸಿ ವಾಲಟೈಲಿಟಿಯಲ್ಲಿ ನಿಮಗೆ ಈ ಮ್ಯಾಚಿಂಗ್ ಎಕ್ಸ್ಪೋರ್ಟ್ಸ್ ಬರ್ತಾ ಇಲ್ಲ ಇವಾಗ. ಯಾಕಂದರೆ ಅನ್ರೆಸ್ಟ್ ಇದೆ. ಫಾರಿನ್ ಇನ್ವೆಸ್ಟರ್ಸ್ ಏನು ಮಾಡಿದ್ದಾರೆ, ನಮ್ಮಿಂದ ಅವರು ಇನ್ವೆಸ್ಟ್ ಮಾಡಿದಂಥ ಅಮೌಂಟನ್ನೆಲ್ಲ ಬೈ ಬ್ಯಾಕ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಅನ್ಸರ್ಟೆನಿಟಿ ಎಲ್ಲ ಕಡೆಯಲ್ಲಿ ಇರುವಾಗ ಎಲ್ಲ ಪ್ರೆಷರ್ ಬರುವಂಥದ್ದು ಕರೆನ್ಸಿ ಮೇಲೆ. ಆ ಕಾರಣ ಡೇ ಟು ಡೇಯಲ್ಲಿ ನೀವು ಪಾಯಿಂಟ್ ಬೈ ಪಾಯಿಂಟ್ ಇವಾಗ ಏನಾಗಿದೆ, ಈ ಲೆವೆಲ್ಗೆ ನಮ್ಮ ಕರೆನ್ಸಿ ಇವಾಗ ಮುಟ್ಟಿದೆ. ಇದು ಬಹಳ ಡೇಂಜರಸ್ ಪೊಸಿಷನ್ ನನ್ನ ಪ್ರಕಾರ. ಈ ತರದ ವೀಕನಿಂಗ್ ಆಫ್ ದ ಕರೆನ್ಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯ ಅನ್ರೆಸ್ಟ್ ಅನ್ನ ಆಂತರಿಕವಾಗಿ ಕೂಡ ಮಾಡಿದೆ. ಈ ಆಂತರಿಕ ಅನ್ರೆಸ್ಟ್ ಎಲ್ಲ ಬಂದಿರುವಂತದ್ದು, ದಿಸ್ ಇಸ್ ಸಮಥಿಂಗ್ ವಾಟ್ ವಿ ಸೇ ಇನ್ ಮ್ಯಾನೇಜ್ಮೆಂಟ್ ಲ್ಯಾಂಗ್ವೇಜ್ ಔಟ್ಸೈಡ್ ಇನ್, ಅದು ರಾದರ್ ದನ್ ಇನ್ಸೈಡ್ ಔಟ್. ಅಂದ್ರೆ ನಮ್ಮಿಂದ ಆದದ್ದಲ್ಲ, ಅಲ್ಲಿಂದ ನಾವು ಬಾರೋ ಮಾಡಿದಂತ ಸಮಸ್ಯೆಗಳು. ಅದು ನಾವು ಮಾಡಿದ್ದಲ್ಲ, ಯಾರೋ ಮಾಡಿದ್ದು. ಹೇಗೆ ಅಂತ ನೀವು ಕೇಳಿದ್ರೆ ಅಮೆರಿಕದ ಇವತ್ತು ಟೆಂಡೆನ್ಸಿ ಹೇಗೆ ಅಂತ ಕೇಳಿದ್ರೆ ಅವ್ರದ್ದು ಪೆಟ್ರೋ ಇಂಪೀರಿಯಲಿಸಮ್ ಪಾಲಿಸಿ ಅವ್ರದ್ದು ಒಂದು, ಇನ್ನೊಂದು ಪೆಟ್ರೋ ಕನ್ಸ್ಯೂಮರಿಸಮ್ ಪಾಲಿಸಿ. 60ರಿಂದ 70 ದಶಕ ನೀವು ನೋಡಿದ್ರೆ ಅಮೆರಿಕ ಮೂಲಭೂತವಾಗಿ ಇದೆಲ್ಲ ಖರೀದಿ ಮಾಡತಕ್ಕಂಥ ದೇಶ. ಇವತ್ತು ಏನಾಗಿದೆ ಅಂತ ಕೇಳಿದ್ರೆ ಅವರಿಗೊಂಥರ ಏಕಸ್ವಾಮ್ಯ ಬಂದ್ಬಿಟ್ಟಿದೆ. ಅದು ಮಾತ್ರ ಅಲ್ಲ, ಜಾಗತಿಕವಾಗಿ ಎಲ್ಲೆಲ್ಲೇ ಪೆಟ್ರೋಲಿಯಂ ಅಥವಾ ಈ ಕ್ರೂಡ್ ಆಯಿಲ್ ರಿಸರ್ವ್ಸ್ ಉಂಟು ಆ ದೇಶದ ಮೇಲೆ ಅವರು ದೊಡ್ಡ ಕಣ್ಣನ್ನು ಹಾಕ್ಬಿಟ್ಟಿದ್ದಾರೆ. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಕಳೆದ ವರ್ಷ ಜನವರಿ 25ನೇ ತಾರೀಕು ಬಂದ ನಂತರ ಮೇಜರ್ ರಾಷ್ಟ್ರಗಳನ್ನು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ವೆನೆಜುಲಾ ಇರಬಹುದು ಸೌತ್ ಅಮೆರಿಕದಲ್ಲಿ, ಅಥವಾ ನೀವು ಸಿರಿಯಾ ಇರಬಹುದು, ಅಥವಾ ನೀವು ಇರಾನ್, ಇರಾಕ್, ವೆನೆಜುವೆಲಾ, ಇದೆಲ್ಲ ನಾನು ಈಗಾಗಲೇ ಹೇಳಿದೆ. ಅಥವಾ ಈ ರಾಷ್ಟ್ರಗಳನ್ನು ನೀವು ನೋಡಿದ್ರೆ ಇದರ ಮೇಲೆ ಒಂದು ರೀತಿಯ ಹದ್ದಿನ ಕಣ್ಣು ಅಮೆರಿಕಕ್ಕೆ ಇದ್ದೇ ಇರುತ್ತೆ. ಯಾಕಂದ್ರೆ ಈ ಎಲ್ಲ ರಾಷ್ಟ್ರಗಳು ಕೂಡ ಅತ್ಯಂತ ಅಧಿಕ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಡಿಪಾಸಿಟ್ಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳು. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಮಿಲಿಟರಿ ಆಕ್ಷನ್ ಅನ್ನ ಮಾಡ್ತಾ ಇದೆ ಅಮೆರಿಕ. ಇದನ್ನ ಯಾಕೆಂತ ಕೇಳಿದ್ರೆ ಇದನ್ನ ನಾವು ಹೇಳುವಂಥದ್ದು ಪೆಟ್ರೋ ಇಂಪೀರಿಯಲಿಸಮ್ ಅಂತೇಳಿ, ಪೆಟ್ರೋಲಿಯಂಗೋಸ್ಕರ ಅಧಿಕಾರಶಾಹಿತ್ವ. ಇನ್ನೊಂದು, ಇದರಿಂದ ಏನಾಗುತ್ತೆ ಅಮೆರಿಕ ಅಂತ ಕೇಳಿದ್ರೆ ಅಮೆರಿಕ ಕೂಡ ಆಯಿಲ್ ಬೇಕು. ಯಾಕಂದ್ರೆ ಜೈಜಾಂಟಿಕ್ ಇಕಾನಮಿ ರನ್ ಆಗಬೇಕಾದ್ರೆ ತುಂಬಾ ಆಯಿಲ್ ಬೇಕಾಗತ್ತೆ ಎಲ್ಲದಕ್ಕೂ ಕೂಡ. ಇದರಿಂದ ಅಮೆರಿಕಕ್ಕೆ ಏನಾಗುತ್ತೆ, ಪೆಟ್ರೋ ಕನ್ಸ್ಯೂಮರಿಸಮ್ ಲಾಭ ಆಗತ್ತೆ.
ಅವರು ಅಮೆರಿಕ ಕೂಡ ಈಗ ಕನ್ಸ್ಯೂಮ್ ಮಾಡತಕ್ಕಂತ ದೇಶ ಈ ಪ್ರಾಡಕ್ಟ್ಸ್ ಗಳನ್ನ. ಸೊ ಪೆಟ್ರೋ ಇಂಪೀರಿಯಲಿಸಂ ಮತ್ತೆ ಪೆಟ್ರೋ ಕನ್ಸ್ಯೂಮರಿಸಂ ಇಂದಾಗಿ ಈ ಒಂದು ಹಿಜಿಮನಿಯಿಂದಾಗಿ ಈ ಒಂಥರ ದುರಾಸೆ ಅಂತ ನಾವೇನ್ ಹೇಳ್ತೀವಿ, ಇದರಿಂದಾಗಿ ಈ ಅಟ್ಯಾಕ್ಗಳು, ಮಿಲಿಟರಿ ಅಟ್ಯಾಕ್ ಗಳನ್ನ ಮಾಡಿ ಅಲ್ಲಿ ಇಲ್ಲಿ ಬ್ಲಾಕೇಡ್ ಮಾಡಿಕೊಂಡು ಇಡೀ ರಾಷ್ಟ್ರಗಳನ್ನ ಒಂದು ರೀತಿಯಲ್ಲಿ ಒಂದು ಟೆನ್ಷನ್ ಅಲ್ಲಿ ಇಡತಕ್ಕಂತ ಪ್ರವೃತ್ತಿಯನ್ನ ಇದು ಬೆಳೆಸಿಕೊಂಡು ಬಂದಿದ್ದದ್ದೇ ಅಮೆರಿಕದಿಂದ. ಸೊ ಇದರಿಂದಾಗಿ ಎಲ್ಲ ಕಾರಣದಿಂದಾಗಿ ವೀಕನಿಂಗ್ ಆಫ್ ದ ರೂಪಿ ಬರ್ತಾ ಉಂಟು. ಇದು ವಿಷಯ ಮಾತಾಡ್ಬೇಕಾದ್ರೆ ಮಾತ್ರ ತುಂಬಾ ಕಾಂಪ್ಲೆಕ್ಸ್ ಅಂತ ಅನ್ಸ್ತಾ ಇದೆ. ನಾವ್ ಯಾವಾಗ ಫಸ್ಟ್ ಟೈಮ್ ಕೇಳ್ತೀವೋ ತುಂಬಾ ಕಾಂಪ್ಲೆಕ್ಸ್ ಅಂತ ಖಂಡಿತ ಮೇಡಮ್, ತುಂಬಾ ಕಾಂಪ್ಲೆಕ್ಸ್ ಇದು ವಿಷಯ. ಯಾಕಂತ ಕಡೆ ಇದಕ್ಕೆ ಚೈನ್ ಇಫೆಕ್ಟ್ಸ್ ಇದೆ ನೋಡಿ. ಈಗ ಉದಾಹರಣೆಗೆ ನಾವು ಹೇಳೋದಾದ್ರೆ ಪ್ರೈಸ್, ಈಗ ನಿಮ್ಗೆ ಏನಾಗುತ್ತೆ, ಈ ಪ್ರೈಸ್ ಆಸಿಲೇಷನ್ ಆದ ಕೂಡಲೇ ಇದರ ಚೈನ್ ಇಂಪ್ಯಾಕ್ಟ್ ಹೇಗಾಗುತ್ತೆ ಅಂತ ಕೇಳಿದ್ರೆ, ನೀವು ಡೊಮೆಸ್ಟಿಕ್ ಆಗಿ ಇಮಿಡಿಯೇಟ್ ಆಗಿ ನಿಮ್ಮ ಫುಡ್, ಫರ್ಟಿಲೈಸರ್ ಮತ್ತೆ ನಿಮ್ಮ ಫ್ಯೂಯಲ್, ಈ 3F ಅಂತ ನೀವು ಹೇಳ್ಬೋದು. ಈ ಫುಡ್ ಆಗಿ ನಾವು ಅಷ್ಟು ಡಿಪೆಂಡೆನ್ಸಿ ಫಾರಿನ್ ನೇಷನ್ ಅಲ್ಲಿ ಇಲ್ಲ, ಬಟ್ ಫ್ಯೂಯಲ್ ಡಿಪೆಂಡೆನ್ಸಿ ಇಸ್ ವೆರಿ ಹೈ. ಒಂದು ಫರ್ಟಿಲೈಸರ್ ಕೂಡ ನಾವು ಇಂಪೋರ್ಟ್ ಮಾಡ್ತೀವಿ ನೋಡಿ. ಇದೆಲ್ಲ ಈ ಚೈನ್ ಇಂಪ್ಯಾಕ್ಟ್ಸ್ಗಳಂತ ಕೇಳಿದ್ರೆ ಇದು ಒಂದಕ್ಕೊಂದು ಕನೆಕ್ಟೆಡ್. ಇದರಲ್ಲಿ ವ್ಯತ್ಯಾಸಗಳಾದ ಕೂಡ ಏನಾಗುತ್ತೆ ಹೇಳಿ, ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇದೆ ಒಂದು ದೇಶದ್ದು. ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ ನಾವು ಹಲವು ರಾಷ್ಟ್ರಗಳ ಜೊತೆಗೆ ನಾವು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತೀವಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ 2 ಕಾಂಪೋನೆಂಟ್ಸ್ ಗಳು ಇರುತ್ತೆ. ಒಂದು ಕರೆಂಟ್ ಅಕೌಂಟ್ ಅಂತ ನಾವು ಹೇಳ್ತೀವಿ, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೇವೆ. ಈ ಕರೆಂಟ್ ಅಕೌಂಟ್ ಅಲ್ಲಿ ನಿಮಗೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಲ್ಲಿ ನಿಮಗೆ ಮುಖ್ಯವಾಗಿ ಬರುವಂತದ್ದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಗೂಡ್ಸ್, ಎಕ್ಸ್ಪೋರ್ಟ್ ಆಫ್ ಸರ್ವಿಸಸ್, ಇಂಪೋರ್ಟ್ ಆಫ್ ಸರ್ವಿಸಸ್. ರಫ್ತುಗಳನ್ನ, ವಸ್ತುಗಳ, ಸರಕುಗಳ ರಫ್ತು, ಸರಕುಗಳ ಆಮದು, ಸೇವೆಗಳ ರಫ್ತು ಮತ್ತೆ ಸೇವೆಗಳ ಆಮದು, ಈ 4 ಕಾಂಪೊನೆಂಟ್ ಉಂಟಲ್ವಾ, ಇದು ಮೂಲಭೂತವಾಗಿ ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ ನಾವು. ಈಗ ಮೂಲಭೂತವಾಗಿ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಕರೆಂಟ್ ಅಕೌಂಟ್ ಅಲ್ಲಿ ಕ್ರೈಸಿಸ್ ಆಗಿದೆ. ಆ ಕ್ರೈಸಿಸ್ ಉದ್ಭವಿಸಿದ್ದು ಇರಾನ್ ವಾರ್ನಿಂದ. ನಮ್ದು ಸ್ಮೂತ್ ಟ್ರಾನ್ಸಾಕ್ಷನ್ ಇತ್ತು, ಆದ್ರೆ ಇದೇನಾಗಿದೆ, ಈ ಕರೆಂಟ್ ಅಕೌಂಟ್, ಅದು ಹೆಸರೇ ಹೇಳುವ ಹಾಗೆ ಚಾಲ್ತಿ ಖಾತೆಯಲ್ಲಿ, ಅಂದ್ರೆ ದಿನನಿತ್ಯ ನಾವು ಖರೀದಿ ಮಾಡ್ತೇವೆ, ಟ್ರಾನ್ಸಾಕ್ಷನ್ ಮಾಡ್ತೇವೆ, ಫಾರಿನ್ ಎಕ್ಸ್ಚೇಂಜ್ ಪೇಮೆಂಟ್ ಮಾಡ್ತೀವಿ, ಬರುತ್ತೆ. ಈ ಎಲ್ಲ ಕಾರಣಕ್ಕಾಗಿ ಏನಾಗುತ್ತೆ, ಕರೆಂಟ್ ಅಕೌಂಟ್ ಕ್ರೈಸಿಸ್ ಬಂದಿದೆ. ಈ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಇಮಿಡಿಯೇಟ್ ಸಮಸ್ಯೆ ಬರೋದಿಲ್ಲ, ಯಾಕಂದ್ರೆ ಅದು ದೀರ್ಘಾವಧಿಯ ಲೋನ್ಗಳನ್ನ ಒಂದ್ ದೇಶದಿಂದ ಪಡ್ಕೊಂಡಿದ್ದೀವಿ, IMF ಇಂದ, IBRD ಇಂದ, ಏಷ್ಯನ್ ಡೆವಲಪ್. ಇದು ನಮಗೆ 20 ವರ್ಷ 25 ವರ್ಷ ಅದು ನಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಅನ್ನ ಮಾಡೋದಿಲ್ಲ. ಆದ್ರೆ ಇಂಥ ಕರೆಂಟ್ ಅಕೌಂಟ್ ಅಲ್ಲಿ ಇಮಿಡಿಯೇಟ್ ಡಿಸ್ರಪ್ಷನ್ ಬಂದ್ಬಿಡತ್ತೆ. ಇದು ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಟ್ರೇಡ್ ಡೆಫಿಸಿಟ್ ಕಾಣುತ್ತೆ, ಟ್ರೇಡ್ ಸರ್ಪ್ಲಸ್ ಇರೋದಿಲ್ಲ. ಇದು ನಮ್ಮ ಒಟ್ಟಾರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಮೇಲೆ ಕ್ರಿಟಿಕಲ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಡಿಸೀಕ್ವಿಲಿಬ್ರಿಯಂ ಸ್ಟೇಟಿಗೆ ಹೋಗ್ತದೆ. ಇದು ಒಂದು ದೇಶದ ಕನ್ನಡಿ ಇದ್ದ ಹಾಗೆ. ನಮ್ಮ ದೇಶ ಎಷ್ಟು ಕರೆನ್ಸಿಯಲ್ಲಿ ಸ್ಟ್ರಾಂಗರ್ ಇದೆ, ಎಷ್ಟು ವೀಕರ್ ಇದೆ ಅಂತ ನೋಡೋದಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಕರಡನ್ನು ನೀವು ನೋಡಿದ್ರೆ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮೇ ಇಲ್ಲಿ ಇರುವಂಥದ್ದು. ನಾವು ಡೆಟೆಡ್ ನೇಷನ್ ಅಥವಾ ಕ್ರೆಡಿಟೆಡ್ ನೇಷನ್ ಅಂತ ನೋಡೋದಕ್ಕೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನು ನಾವು ಒಮ್ಮೆ ನೋಡಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ನ ಸ್ಟ್ರಕ್ಚರ್ ಅನ್ನು ನೋಡಿಬಿಟ್ರೆ ಕರೆಕ್ಟ್ ಗೊತ್ತಾಗುತ್ತೆ. ಅದು ಉಳಿದ ರಾಷ್ಟ್ರಗಳ ಜೊತೆಗೆ ಭಾರತದ ಸಂಬಂಧಗಳನ್ನು, ಮುಖ್ಯವಾಗಿ ಆರ್ಥಿಕ ಸಂಬಂಧಗಳನ್ನು, ನೈಜ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತೆ. ಅದನ್ನ ಸಾಮಾನ್ಯ ಮನುಷ್ಯರು ನಾವು ನೋಡಕ್ಕಾಗತ್ತಾ? ಆಗತ್ತೆ. ನಿಮಗೆ ಪ್ರತಿ ದೇಶ ಕೂಡ, ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬುಲೆಟಿನ್ ಅಲ್ಲಿ ನೀವು ನೋಡಿದ್ರೆ, ಆ ಬುಲೆಟಿನ್ ನೋಡಿದ್ರೆ ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅವರು ಕೊಟ್ಟಿರ್ತಾರೆ. ಒಂದು ದೇಶ ಒಂದು ವರ್ಷಕ್ಕೆ, ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ನಮ್ಮ ದೇಶ ಬೇರೆ ಬೇರೆ ರಾಷ್ಟ್ರಗಳ ಮಧ್ಯೆ ಅಥವಾ ಜೊತೆಗೆ ಮಾಡಿರ್ತಕ್ಕಂತಹ ಅಂತಾರಾಷ್ಟ್ರೀಯ ವ್ಯಾಪಾರಗಳ ವಹಿವಾಟುಗಳ ಒಂದು ಚಿತ್ರಣ ಅದು. ನಿಮ್ಮ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಸಿಸ್ಟಮ್ ಇದೆ, ಡೆಟ್ ಬರುತ್ತೆ, ನಿಮಗೆ ಕ್ರೆಡಿಟ್ ಕೂಡ ಬರುತ್ತೆ, ಟೋಟಲ್ ರಿಸಿಪ್ಟ್ಸ್ ನಿಮಗೆ ಎಕ್ಸ್ಪೋರ್ಟ್ ಇಂದ ಬರುತ್ತೆ, ಟೋಟಲ್ ಪೇಮೆಂಟ್ಸ್ ನೀವು ಇಂಪೋರ್ಟ್ಗೆ ಮಾಡ್ತೀರಿ. ಈಗ ಇಂಪೋರ್ಟ್ ಬಿಲ್ ನಮ್ದು ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ. ಸ್ವಾಭಾವಿಕವಾಗಿ ನಾವು ಈಗ ಹೇಳ್ಬೋದು ಏನಂದ್ರೆ ಡೆಪ್ರಿಸಿಯೇಷನ್ ಆಗಿದೆ ಕರೆನ್ಸಿಯಲ್ಲಿ. ಈಗ ಉದಾಹರಣೆಗೆ ನಮ್ದು $1 ಅಂದ್ರೆ ನಮ್ದು ಸಾಮಾನ್ಯ 94.20 ಅಂತ ಹೇಳುವಾಗ ಮೊದಲು 60 ಇತ್ತು, ಈಗ 94 ರೂಪಾಯಿಗೆ ಬಂದಾಗ ಅವರಿಗೆ ಲಾಭ ಅಲ್ವಾ ಅದು. ಈಗ ಅಮೆರಿಕ ಖರೀದಿ ಮಾಡುವಾಗ ನಾವು 2 ಪಟ್ಟು ಗೂಡ್ಸ್ ಅನ್ನ ಕೊಡ್ತೇವೆ, ಆದ್ರೆ 2 ಪಟ್ಟು ಗೂಡ್ಸ್ ಅನ್ನು ನಾವು ಕೊಟ್ಟದ್ದು ಯಾಕೆ? ಒಂದು ರೀತಿಯ ಕ್ರೈಸಿಸ್ ಇಂದ ಉದ್ಭವವಾಗಿರ್ತಕ್ಕಂಥ ಸನ್ನಿವೇಶದಿಂದ ಎಕ್ಸ್ಪೋರ್ಟ್ಗೆ ಲಾಭ ಆಗಿದೆ. ಅದು ಒಳ್ಳೆಯ ಎಕ್ಸ್ಪೋರ್ಟ್ ಅಲ್ಲ. ಅದು ಇದೇನಾಗಿದೆ ಅಂತ ಕೇಳಿದ್ರೆ ಅದು ಡಬಲ್ ಎಜ್ಡ್ ಸೋರ್ಡ್, ಅದು ಎರಡೂ ಕಡೆ ಶಾರ್ಪ್ ಇದೆ. ಅದು ನಾವೀಗೇನು ಹೇಳ್ತೇವೆ, ನಮ್ಗೆ ಅವರು ಸಕ್ಕರೆಯನ್ನು ಒಂದು 10 ಕಿಲೋ ಖರೀದಿ ಮಾಡ್ತಾರೆ, ಮೊದಲು 25 ರೂಪಾಯಿ ಇತ್ತು, ಈಗ ಅವರಿಗೆ 25 ರೂಪಾಯಿಗೆ ಒಂದು 3 ಕಿಲೋ ಸಿಗುತ್ತೆ ಜಾಸ್ತಿ ಅಂತ ಹೇಳಿ ಡೆಪ್ರಿಸಿಯೇಷನ್ ಆಗಿದೆ ಅಂತ ಹೇಳಿದ್ರೆ ಅವರಿಗೆ ಲಾಭ, ನಿಜವಾಗಿಯೂ ಲಾಭನೇ. ಆದ್ರೆ ಯಾವ ಕಾಸ್ಟ್ ಅಲ್ಲಿ ಲಾಭ ಆಗಿದೆ ಅವರಿಗೆ ನೋಡಿದ್ರೆ ಆಕ್ಚುಲಿ ನಮ್ಮ ನಷ್ಟದ ಪ್ರಮಾಣ ತುಂಬಾ ಜಾಸ್ತಿ ಇದೆ ಅದರಲ್ಲಿ. ಇದು ಯಾಕಾಗಿ ಡಾಲರ್ ವ್ಯಾಲ್ಯೂ ಮತ್ತೆ ರೂಪಿ ವ್ಯಾಲ್ಯೂಗೆ ಇಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಯಾಕಾಗಿ ಇಷ್ಟು ಡಿಫರೆನ್ಸ್
ಡಿಫ್ರೆನ್ಸ್ ಬರುತ್ತೆ? ಯಾಕಂದ್ರೆ ಯೂನಿಫಾರ್ಮಿಟಿಯಾಗಿ ಮೇಂಟೈನ್ ಒಳ್ಳೆಯ ಪ್ರಶ್ನೆ ಮೇಡಮ್. ಇದು ಯಾಕಿಲ್ಲ ಅಂತ ಕೇಳಿದ್ರೆ, ಜಗತ್ತಿನ ಕರೆನ್ಸಿಗಳ ರೇಟ್ಸ್ ಬೇರೆ ಬೇರೆ ಇದೆ. ಡಾಲರ್ ಇಡೀ ಜಗತ್ತಿನಲ್ಲಿ ತುಂಬಾ ಸ್ಟ್ರಾಂಗ್ ಕರೆನ್ಸಿ, ಅದು ಅಮೆರಿಕದ್ದು. ಆದ ಕಾರಣ ಹೆಚ್ಚಿನ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನ ಮಾಡುವಾಗ ಡಾಲರ್ನಲ್ಲೇ ಮಾಡುತ್ತೆ. ಯಾಕಂತ ಕೇಳಿದ್ರೆ ಸ್ಟ್ರಾಂಗ್ ಕರೆನ್ಸಿ ಅಂತ ಹೇಳಿ ಜಗತ್ತಿನಲ್ಲಿ ಅದು ಮೊದಲಿಂದಲೇ ಪರಿಪಾಠ ಬಂದುಕೊಂಡದ್ದು. ಅದು ಇವಾಗಲೂ ಕೂಡ ಅದೇ ಇದೆ. ಅದಕ್ಕೆ ನಾವು ಅದನ್ನು ಮೆಚ್ಚಬೇಕು. ಯಾಕಂದ್ರೆ ದೊಡ್ಡ ಇಕಾನಮಿ, ದೊಡ್ಡ ಅರ್ಥವ್ಯವಸ್ಥೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ನಾವು ಒಪ್ತಕ್ಕಂಥ ವಿಷಯ. ಆದರೆ ಚಿಕ್ಕ ಚಿಕ್ಕ ಕರೆನ್ಸಿಗಳೇ ಭಾರತದ ಕರೆನ್ಸಿ ರುಪಿ ಅಂತ ನಾವು ಹೇಳ್ತೀವಿ. ರುಪಿ ಅನ್ನುವಂಥದ್ದು ಸ್ಟ್ರಾಂಗ್ ಕರೆನ್ಸಿ ಅಲ್ಲ, ಎಗೇನ್ಸ್ಟ್ ದ ಡಾಲರ್. ರುಪಿ ಅನ್ನೋದು ವೀಕ್ ಕರೆನ್ಸಿ. ಅದು ಸ್ಟ್ರಾಂಗ್ ಕರೆನ್ಸಿ ಅಂತ ಯಾಕೆ ಡಿಸೈಡ್? ಸ್ಟ್ರಾಂಗ್ ಕರೆನ್ಸಿ ಅಂತ ಡಿಸೈಡ್ ಆಗುವಂಥದ್ದು ನಿಮ್ಮ ದೇಶದ GDP ಇದೆ ಅಲ್ವಾ, ಒಟ್ಟು ರಾಷ್ಟ್ರೀಯ ವರಮಾನ ಅಂತ ಹೇಳ್ತೇವೆ ನಾವು. ಈ GDP ಏನಾಗಿದೆ ಈಗ ನೀವು ನೋಡಿದ್ರೆ, ಇದಕ್ಕೆ ನಾನು ಲಿಂಕ್ ಮಾಡಿ ಹೇಳೋದಾದ್ರೆ, ನಮ್ಮ ಈ ಜಿಯೋ ಪೊಲಿಟಿಕಲ್ ಇರಾನ್ ವಾರ್ನಿಂದಾಗಿ ನಮ್ಮ GDP ಕಳೆದ ನೀವು ಒಂದೂವರೆ ತಿಂಗಳಲ್ಲಿ ನೀವು ನೋಡಿದ್ರೆ ಸಾಮಾನ್ಯವಾಗಿ 1% ಕಡಿಮೆ ಆಗಿ ಆಯ್ತು. ಇವಾಗ ನಮ್ಮ GDP ಬಹಳ ಸ್ಟ್ಯಾಂಡರ್ಡ್ ಆಗಿತ್ತು. GDP ಅಂದ್ರೆ ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ದೇಶದ ಪ್ರೊಡಕ್ಟಿವ್ ಪವರ್. ಅದು ಒಂದು ದೇಶದ ಸಮ್ಮಿಶ್ರವಾಗಿರ್ತಕ್ಕಂಥ ಒಂದು ಪ್ರೊಡಕ್ಟಿವ್ ಪವರ್. ಅದರಲ್ಲಿ ಲೇಬರ್ ಪವರ್ ಇದೆ, ಔಟ್ಪುಟ್ ಪವರ್ ಇದೆ, ಅಗ್ರಿಕಲ್ಚರ್ ಔಟ್ಪುಟ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಇಂಡಸ್ಟ್ರಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಫಾರಿನ್ ಸೆಕ್ಟರ್ ಇದೆ. ಅದರ ಎಲ್ಲ ಟೋಟಲ್ ಮನಿ ವ್ಯಾಲ್ಯೂ ಇದೆ ಅಲ್ವಾ, ಅದನ್ನ ನಾವು ಪ್ರೈಸ್ ಮೂಲಕವಾಗಿ ನಾವು ಮೆಷರ್ ಮಾಡ್ತೀವಿ. ಅದನ್ನ ಒಂದು ದೇಶದ ವರಮಾನ ಅಂತ ನಾವು ಹೇಳ್ತೇವೆ. ಜಾಸ್ತಿ GDP ಇದ್ರೆ ದೇಶ ಪ್ರಬಲವಾಗಿ ಅಭಿವೃದ್ಧಿ ಹೊಂದುತ್ತೆ ಅಂತ ಅರ್ಥ, ಕಡಿಮೆ ಇದ್ರೆ ಕಡಿಮೆ ಅಂತ. ಈ GDPಗೆ ಎಫೆಕ್ಟ್ ಆಗ್ತದೆ ಹೇಗೆ ಅಂತ ಕೇಳಿದ್ರೆ, ನಿಮ್ಮ ಬೆಲೆ ಅಥವಾ ಧಾರಣೆಗಳಲ್ಲಿ ಜಾಸ್ತಿ ಆದ್ರೆ ಕಾಮನ್ ಮ್ಯಾನ್ಗೆ ಇದರಿಂದ ಸಮಸ್ಯೆಗಳು ಜಾಸ್ತಿ ಆದ ಹೋದಾಗೆ ಈಗ ಆಗ್ತಾ ಇರುವಂತಹ ಸಮಸ್ಯೆಗಳು ಸ್ವಾಭಾವಿಕವಾಗಿ ನಿಮ್ಮ GDPಯ ಪ್ರೊಡಕ್ಟಿವ್ ಪವರ್ ನಿಜವಾದಂತ ಆರ್ಥಿಕ ಬೆಳವಣಿಗೆಯನ್ನ ರೆಪ್ಲಿಕೇಟ್ ಮಾಡೋದಿಲ್ಲ. ಅದು ರೆಪ್ಲಿಕೇಟ್ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ, ಈಗ ನಾನು ಒಂದು ಉದಾಹರಣೆ ಆಗ ನಾನು ಕೊಟ್ಟೆ. ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಿದೆ, ಯಾವುದೋ ಡೆಪ್ರಿಸಿಯೇಷನ್ ಆಫ್ ಕರೆನ್ಸಿಯಿಂದ. ಇಂಪೋರ್ಟ್ ಜಾಸ್ತಿ ಆಗಿದೆ, ಎಕ್ಸ್ಪೋರ್ಟ್ ಕೂಡ ಜಾಸ್ತಿ. ಯಾಕಂದ್ರೆ ಈಗ ಅಮೆರಿಕದವರು ನಾವೇನ್ ಮಾಡ್ತೀವಿ, ಅವರಿಗೆ ಮೊದಲಿಗೆ 60 ರೂಪಾಯಿಗೆ $1 ಅಂತ ಇತ್ತು. ಸೊ 60 ರೂಪಾಯಿಯ ಉತ್ಪನ್ನ ಅವರು ತಗೊಳ್ತಾರೆ ಯಾವಾಗ $1 ಖರೀದಿ ಮಾಡಿ, ಅಥವಾ $1 ಕೊಟ್ರೆ ನಮಗೆ ಅವರಿಗೆ 60 ರೂಪಾಯಿ ವರ್ತ್ನಷ್ಟು ಗೂಡ್ಸ್ ಅನ್ನು ನಾವು ಕೊಡ್ತೀವಿ. ನಮ್ಮಿಂದ ಅವರು ಇಂಪೋರ್ಟ್ ಮಾಡುವಾಗ ಲಾಭ ಅವರಿಗೆ, ನಾವು ಎಕ್ಸ್ಪೋರ್ಟ್ ಮಾಡೋದು ಅದನ್ನ. ಆಯ್ತಾ? ಈಗ ಪ್ರಶ್ನೆ ಏನದು, ಈಗ ಏನಾಗಿದ್ರೆ 94 ರೂಪಾಯಿಗೆ ಬಂದಿದೆ. ಈಗ ಅವರು ಅದೇ 60 ರೂಪಾಯಿಯ ವಸ್ತುಗಳನ್ನೆಲ್ಲ ಸಾಮಾನ್ಯ 94 ರೂಪಾಯಿಯ ಮೌಲ್ಯ, ಅಂದ್ರೆ 60 ಪ್ಲಸ್ ಪುನಃ ಒಂದು 30, ಅಂದ್ರೆ ಅಷ್ಟು ಪ್ರಮಾಣದ ಅಧಿಕ ವಸ್ತುವನ್ನು ಅವರು ಅದೇ $1 ಪಡಿತಾರೆ ಭಾರತದಿಂದ ಅವರು ಇಂಪೋರ್ಟ್ ಮಾಡುವಾಗ. ಈಗ ಉದಾಹರಣೆಗೆ ನಮ್ದು ಕರೆನ್ಸಿ ಅನ್ನೋದು 94 ರೂಪಾಯಿಯಿಂದ ಇಟ್ಕೊಳ್ಳಿ ನೀವು, ಸಾಮಾನ್ಯವಾಗಿ 200 ರೂಪಾಯಿಗೆ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ಮೊದಲು ಅವರು $1ಗೆ 100 ರೂಪೀಸ್ನಷ್ಟು ಗೂಡ್ಸ್ ಅನ್ನ ಅವ್ರು ಇಂಪೋರ್ಟ್ ಮಾಡಿದರೆ ಭಾರತದಿಂದ, ಈಗ ಅವರಿಗೆ ಅದೇ $1ಗೆ 200 ರೂಪಾಯಿಗಳಷ್ಟು ಮೌಲ್ಯದ ಗೂಡ್ಸ್ ಅನ್ನು ನಾವು ಕೊಡ್ತೇವೆ. ಅವರಿಗೆ ಲಾಭ ಅದು. ಕರೆಕ್ಟ್. ಎಕ್ಸ್ಪೋರ್ಟ್ ನಾವು ಮಾಡುವಾಗ ಅವರಿಗೆ ಲಾಭ. ಆದ್ರೆ ನಮ್ಗೆ ಯಾಕೆ ನಷ್ಟ ಅಂತ ಕೇಳಿದ್ರೆ, ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಡೆಪ್ರಿಸಿಯೇಷನ್ ಆದದ್ದು ಈ ವಿದೇಶದ ಸಮಸ್ಯೆಗಳಿಂದ. ನಮ್ಮ ಎಕ್ಸ್ಪೋರ್ಟ್ಗೆ ಬೂಸ್ಟ್ ಅಲ್ಲ ಅದು. ಆಕ್ಚುಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಅದರ ಲಾಭವನ್ನ ಪಡ್ಕೊಂಡ್ರೆ ಹೊರತು ನಮ್ಮ ಎಕ್ಸ್ಪೋರ್ಟ್ ಸೆಕ್ಟರ್ ಏನಾಗಿದೆ ಇಲ್ಲಿ ಇಂಟರ್ನಲ್ಲಿ ನೀವು ಕೇಳಿದ್ರೆ, ಈ ಪರಿಸ್ಥಿತಿಗಳಿಂದಾಗಿ ಬೆಲೆಗಳಲ್ಲಿ ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಸ್ಕಲೇಟ್ ಆಗಿದೆ. ಆ ಎಸ್ಕಲೇಟ್ ಆಗಿ ನಮ್ಮ ಉದ್ದಿಮೆದಾರರು ತಯಾರು ಮಾಡಿದಂತಹ ವಸ್ತುಗಳಿಗೆ ಅವರಿಗೆ ಸ್ವಲ್ಪ ಜಾಸ್ತಿ ಅವರಿಗೆ ಎಕ್ಸ್ಪೋರ್ಟ್ ಬಂತು. ಆದ್ರೂ ಎಕ್ಸ್ಪೋರ್ಟ್ ಅಮೆರಿಕಗೆ ನಾವೀಗ ರಫ್ತು ಮಾಡುವಾಗ ಅಲ್ಲಿಯೂ ಕೂಡ ಟ್ಯಾರಿಫ್ನ ಸಮಸ್ಯೆಗಳು ಉಂಟು. ಟ್ಯಾರಿಫ್ಗೆ ಸಂಬಂಧಪಟ್ಟು, ಅಂತಾರಾಷ್ಟ್ರೀಯ ತೆರಿಗೆಗೆ ಸಂಬಂಧಪಟ್ಟು ನಾವು ಮತ್ತೆ ಅಮೆರಿಕ ಇನ್ನೂ ಕೂಡ ಒಂದು ಕನ್ಕ್ಲೂಸಿವ್ ಅಗ್ರಿಮೆಂಟ್ ಬರಲಿಲ್ಲ. ಬೇರೆ ರಾಷ್ಟ್ರಗಳು ಬಂದಿರಬಹುದು. ಅರ್ಲಿಯರ್ ಅದು 30% ನಷ್ಟು ಮಾಡಿದ್ರು, ಮತ್ತೆ 25% ಅಷ್ಟು ಆಯ್ತು ನಮ್ಮ ಗೂಡ್ಸಿಗೆ. ಈಗ 10% ನಷ್ಟು ಬಂದಿದ್ದಾರೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಮೆರಿಕದಲ್ಲಿ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕಡಿಮೆ ಮಾಡಬೇಕು ಅಂತ ಟ್ರಂಪ್ ಅವರಿಗೆ ಆರ್ಡರ್ ಮಾಡಿದೆ. ನೀವು ನೋಡಿದ್ರೆ ಇವಾಗ 2 ಡಬಲ್ ಸಮಸ್ಯೆಗಳಿಂದ ಒಂದು ಚಿಕ್ಕ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ಉತ್ತಮ ಬೆನಿಫಿಟ್ ಅಲ್ಲ. ನಿಮ್ಮದೇ ಆದಂಥ ರಫ್ತು ಕ್ಷೇತ್ರ ಈ ಸಮಸ್ಯೆಗಳಿಲ್ಲದೆ ಹೆಚ್ಚು ವಸ್ತುಗಳನ್ನು ಅವರಿಗೆ ನೀವು ರಫ್ತು ಮಾಡ್ತೀರಿ ಅಂತ ಹೇಳಿದ್ರೆ ಅದು ನಮಗೆ ಬೂಸ್ಟ್. ಅದು ಈಗ ನಾವು ಯಾಕೆ ಆಗಿದೆ, ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಆರ್ಟಿಫಿಷಿಯಲ್
ಆಗಿರ್ತಕ್ಕಂಥ ಒಂದು ಸಿಚುವೇಶನ್, ವಾರ್ಲೈಕ್ ಸಿಚುವೇಶನ್ ನಮ್ಮ ವಸ್ತುಗಳಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಪೋರ್ಟ್ ಬೂಸ್ಟ್ ಕೊಟ್ಟಿದೆ. ಎಲ್ಲಿ ಕೊಟ್ಟಿದೆ? ಅಮೆರಿಕಕ್ಕೆ ರಫ್ತು ಮಾಡುವಾಗ ಮಾತ್ರ. ಒಂದು. ಎರಡನೇದು, ಅಮೆರಿಕದ ಡಾಲರ್ನಲ್ಲಿ ಬೇರೆ ರಾಷ್ಟ್ರಗಳು ಖರೀದಿ ಮಾಡುವ ಕೂಡ ಅವರಿಗೆ ಲಾಭ ಬರುತ್ತೆ. ಈಗ ಬೇರೆ ರಾಷ್ಟ್ರಗಳು ಅವ್ರದೇ ಕರೆನ್ಸಿಯಲ್ಲಿ ಟ್ರಾನ್ಸಾಕ್ಷನ್ಗೆ ಬಂದ್ರೆ ಅವರಿಗೆ ಲಾಭ ಬರೋದಿಲ್ಲ. ಯಾಕಂದ್ರೆ ನಾವು ಡೆಪ್ರಿಸಿಯೇಷನ್ ಆದದ್ದು ಯಾವುದಕ್ಕೆ? ಅಮೆರಿಕನ್ ಡಾಲರ್ಗೆ ಮಾತ್ರ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ರಾಷ್ಟ್ರಗಳು ಅಮೆರಿಕದ ಡಾಲರ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುತ್ತೆ. ಆದರೆ ಕೆಲವು ರಾಷ್ಟ್ರಗಳು ಅವ್ರದೇ ಡಾಲರ ಅಥವಾ ಅವ್ರದೇ ಎನ್ನಲ್ಲೂ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಆವಾಗ ಅವರ ಎದುರಲ್ಲಿ ನಾವು ಡಿಪ್ಲೀಟ್ ಆಗಲಿಲ್ಲ ಕರೆನ್ಸಿಯನ್ನ, ನಾವು ಆಗಿರುವಂಥದ್ದು ಅಮೆರಿಕನ್ ಡಾಲರಿಗೆ. ಸೊ ಅವರಿಗೆ ಅದು ನಮ್ಮ ರಫ್ತುಗಳ ಲಾಭ ಬರಬೇಕು ಅಂತ ಇಲ್ಲ, ಅಮೆರಿಕಕ್ಕೆ ಬರುತ್ತೆ. ಯಾಕಂದ್ರೆ ಅಮೆರಿಕದ ಎಗೇನ್ಸ್ಟ್ ಆಗಿ ನಮ್ಮ ರುಪೀಸ್ ಏನಾಗಿದೆ? ಈರೋಡ್ ಆಗಿದೆ. ಈರೋಡ್ ಆಗಿ 60ರಿಂದ 70 ಆಯಿತು, 75 ಆಯಿತು, 80 ಆಯಿತು. ಇವತ್ತು ನೀವು ಬೆಳಿಗ್ಗೆ ಚೆಕ್ ಮಾಡಿದರೆ ನಾನು ಹೇಳಿದ ಹಾಗೆ 94.20ದಿಂದ 94.30 ತನಕ ಬಂದಿದೆ. ಅಂದರೆ ಜಾಸ್ತಿ ಈ ಎಪ್ರಿಷಿಯೇಷನ್ ಅಂದ್ರೆ ಏನಾಗುತ್ತೆ? ನಮ್ಮ ಕರೆನ್ಸಿ ಅಮೆರಿಕದ ಕರೆನ್ಸಿ ಮಧ್ಯೆ ಸ್ಟ್ರಾಂಗ್ ಆಗ್ತಾ ಹೋಗುವಂಥದ್ದು. ಅಂದರೆ ನಿಮ್ಮ ವ್ಯಾಲ್ಯೂ ಏನಾಗುತ್ತೆ? ಸ್ಟ್ರಾಂಗ್ ಆಗ್ತಾ ಹೋಗುವಂಥ. ಅಂದರೆ 90ರಿಂದ 80, 75. ಈಗ $1 ಅಂದರೆ $1 ಅನ್ನುವಂಥದ್ದು 25 ರೂಪಾಯಿ ಅಂತ ಹೇಳಿದ್ರೆ ನಮ್ಮದು ಬಹಳ ಸ್ಟ್ರಾಂಗೆಸ್ಟ್ ಕರೆನ್ಸಿ ಆಗಿರುತ್ತೆ. ಈಗ $1 ಇದ್ದೇನಾಗಿದೆ ಇವತ್ತು? 60, 70, 67, 80 ಎಲ್ಲ ಹೋಗ್ಬಿಟ್ಟು ಇವತ್ತು 90, 100ಕ್ಕೂ ಹೋಗ್ಬೋದು. ಇದು ಪ್ರಿಡಿಕ್ಷನ್ ಉಂಟು, 120ಕ್ಕೂ ಹೋಗ್ಬೋದು. ಆಗ ಏನಾಯ್ತು? ಇದು RBI ಮಾಡಿದ್ದಲ್ಲ, ಅಂತಾರಾಷ್ಟ್ರೀಯವಾಗಿ ಆಗಿರ್ತಕ್ಕಂಥ ಬೇಡದ ವಿದ್ಯಮಾನಗಳಿಂದ ನಮ್ಮ ಕರೆನ್ಸಿ ವೀಕ್ ಆಗಿರುವಂಥದ್ದು. ಸರ್, ಇವಾಗ ಮತ್ತು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇವಾಗ ಉದಾಹರಣೆಗೆ ಅಮೆರಿಕದ್ದು $1ಗೆ ನಾವು 60 ರೂಪಾಯಿ ಕೊಡ್ತಾ ಇದೀವಿ. ಇನ್ನೊಂದು ದೇಶದ ಒಂದು ಯೂನಿಟ್ ಕರೆನ್ಸಿಗೆ ನಾವು 30 ರೂಪಾಯಿ ಕೊಡ್ತಾ ಇದೀವಿ. ಇನ್ನೊಂದು ದೇಶದಕ್ಕೆ ನಾವು 20 ರೂಪಾಯಿ ಕೊಡ್ತಾ ಇದೀವಿ. ಇದ್ಯಾಕಾಗಿ? ಈ ವ್ಯತ್ಯಾಸ ಯಾತಕ್ಕಾಗಿ? ನೋಡಿ, ಇಲ್ಲಿಗೆ ಏನಾಗಿದೆ ಅಂತ ಕೇಳಿದ್ರೆ, ಈಗ ಎಲ್ಲಾ ರಾಷ್ಟ್ರಗಳ ಕರೆನ್ಸಿ ವ್ಯಾಲ್ಯೂಗಳು ಬೇರೆ ಬೇರೆ ಇರುತ್ತೆ. ಈ ಕರೆನ್ಸಿ ವ್ಯಾಲ್ಯೂಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಆ ದೇಶದ ಕೇಂದ್ರೀಯ ಬ್ಯಾಂಕ್ ಅದನ್ನು ನಿರ್ಧಾರ ಮಾಡುವಂಥದ್ದು. ನಮ್ಮ ದೇಶದಲ್ಲಿ ಉದಾಹರಣೆಗೆ ಕೇಂದ್ರೀಯ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ ನಿರ್ಣಯ ಮಾಡುತ್ತೆ ಅಂತ ಕೇಳಿದ್ರೆ, ಇಡೀ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನ ಕಂಟ್ರೋಲ್ ಇರುವಂತದ್ದು RBI ಹತ್ರ. ಸೊ ನಮ್ಮಲ್ಲಿ ಇವಾಗ ಎಷ್ಟಿದೆ ಅಂತ ಕೇಳಿದ್ರೆ, ಸಾಮಾನ್ಯ 1.5 ತಿಂಗಳ ಹಿಂದೆ ನೀವು ಇದನ್ನ ನೋಡಿದ್ರೆ ನಮ್ಮ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬೇಕಾದಷ್ಟೇ ಇತ್ತು, ಈಗಲೂ ಬೇಕಾದಷ್ಟೇ ಉಂಟು. ಸಾಮಾನ್ಯವಾಗಿ ನೋಡಿದ್ರೆ $728 ಬಿಲಿಯದಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಮ RBI ಅಲ್ಲಿ ಇದೆ. ಸೊ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ದ RBI ನಾವು ನೋಡಿದ್ರೆ ಅದರ ಒಂದು ಕಾರ್ಯ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನ ಮೇಂಟೈನ್ ಮಾಡುವಂಥದ್ದು ಮತ್ತೆ ಕಾಯ್ದುಕೊಳ್ಳುವಂಥದ್ದು. ಮತ್ತೆ ಇಂತಹ ಸಂದರ್ಭಗಳಲ್ಲಿ, ಈಗ ವಾರ್ ಲೈಕ್ ಸಿಚುವೇಶನ್ ಅಲ್ಲಿ ನೀವು ಇಂಪೋರ್ಟ್ ಬಿಲ್ ಜಾಸ್ತಿ ಆಗ್ತದೆ ನಿಮಗೆ, ಆವಾಗ ಈ ರಿಸರ್ವ್ಸ್ ಇಂದ ನೀವು ಪೇಮೆಂಟ್ ಮಾಡ್ಲಿಕ್ಕೆ ಆಗತ್ತೆ. ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಾವು ಹೇಗೆ ಮಾಡಿದ್ದೇವೆ ಅಂದ್ರೆ, ನಮ್ಮ ಎಕ್ಸ್ಪೋರ್ಟ್ ಆವಾಗ ಜಾಸ್ತಿ ಇತ್ತು, ಅದರಿಂದ ತುಂಬಾ ನಮಗೆ ವ್ಯಾಲ್ಯೂಸ್ ಎಲ್ಲ ಬಂದಿರುತ್ತೆ. ಇನ್ಶೂರೆನ್ಸ್ ಚಾರ್ಜಸ್, ಎಕ್ಸ್ಪೋರ್ಟ್, ಅದರಿಂದಾಗಿ ಒಳ್ಳೆಯ ಸುದೃಢವಾಗಿರ್ತಕ್ಕಂಥ ದೇಶ ಆದ ಕಾರಣ, ನಮ್ದು ಫಂಡಮೆಂಟಲ್ ಸ್ಟ್ರಾಂಗ್ ಇದ್ದ ಕಾರಣ, ಮೋದಿಜಿಯವರ ಮೆಷರ್ಸ್, ಮೇಕ್ ಇನ್ ಇಂಡಿಯಾ ಎಲ್ಲ ನಮ್ಮ ರಿಸರ್ವ್ಸ್ ಅತ್ಯಧಿಕ ಸ್ಟೇಜಿಗೆ ಹೋಗಿದೆ. ನಾನು ಈಗ ತಾನೇ ಹೇಳಿದ ಹಾಗೆ $728 ಬಿಲಿಯನ್ ರಿಸರ್ವ್ RBI ಹತ್ರ ಇದೆ. ರಿಸರ್ವ್ಸ್ ಅಂದ್ರೆ ಯಾವುದು? ರಿಸರ್ವ್ಸ್ ಅಂತ ಹೇಳಿದ್ರೆ ನೀವು ಅದು ನಮ್ಮಲ್ಲಿರುವಂತ ಒಂದು ನಿಧಿ, ಅದು ಆಪತ್ಕಾಲಕ್ಕೆ ನೀವು ಬಳಸಿಕೊಳ್ಳಬಹುದಾದಂತ ಒಂದು ನಿಧಿ. ಅದು ನಾವು ಮಾಡಿರುವಂತದನ್ನ ನಮ್ಮ ಒಳ್ಳೆಯ ಕೆಲಸಗಳಿಂದ, ಕಾರ್ಯಗಳಿಂದ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಾವು ಪಡೆದಿರ್ತಕ್ಕಂಥ ರೆಪ್ಯುಟೇಷನ್ ಮತ್ತೆ ಟ್ರಸ್ಟ್ ಮತ್ತೆ ನಮ್ಮ ಗೂಡ್ಸಿಗೆ ಅಲ್ಲಿ ಇದ್ದಂತ ರೆಸ್ಪೆಕ್ಟ್, ಅದರಿಂದೆಲ್ಲಂದಾಗಿ ನಮ್ಮ ಎಕ್ಸ್ಪೋರ್ಟ್ ಮೌಲ್ಯ ಜಾಸ್ತಿಯಾಗಿ ನಾವು ಅದನ್ನ ಪಡ್ಕೊಂಡಿದ್ದೇವೆ. ದಿಸ್ ಇಸ್ ಕಾಲ್ಡ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಎಲ್ಲ ರಾಷ್ಟ್ರಗಳಲ್ಲೂ ಉಂಟು. RBI ನಮ್ಮ ದೇಶದಲ್ಲಿ ಆದರೆ ಫೆಡರಲ್ ರಿಸರ್ವ್ ಅಮೆರಿಕದಲ್ಲಿ ಅದನ್ನು ಮೇಂಟೈನ್ ಮಾಡುತ್ತೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಲ್ಲಿ ಮಾಡುತ್ತೆ, ಇಂಗ್ಲೆಂಡ್ನಲ್ಲಿ. ಬ್ಯಾಂಕ್ ಆಫ್ ಜಪಾನ್ನಲ್ಲಿ ಮಾಡುತ್ತೆ. ಇದು RBI ಅಲ್ಲಿ ಮಾತ್ರ ಇರುವಂಥದ್ದು. ಅದಕ್ಕೆ ಅದರ ಒಂದು ಫಂಕ್ಷನ್ ಮೇಂಟೈನಿಂಗ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇದು ಯಾಕೆ ಉಪಯೋಗ ಆಗುತ್ತೆ ಅಂದರೆ, ಈಗ ಇಂಪೋರ್ಟ್ ಬಿಲ್ ಇವಾಗ ಜಾಸ್ತಿ ಆಯಿತು. ಯಾಕೆ ಆಯಿತು? ನಮ್ಮ ಕ್ರೂಡ್ ಆಯಿಲ್ ಬೆಲೆಗಳು ಜಾಸ್ತಿ ಆಯಿತು. ನೀವು ಇವತ್ತು ನೋಡಿದ್ರೆ ಎಷ್ಟು $1 ಅಂತ ಕೇಳಿದ್ರೆ, ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ ಇವತ್ತಿನ ದಿನ ನೀವು ರೇಟ್ ನೋಡಿದ್ರೆ $107 ಇದೆ. ಅದಕ್ಕೆ $107 ನೀವು ಕೊಟ್ರೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸಿಗೋದು ಕೂಡ ಅಲ್ಲಿ ಹೊರ್ಮುಜ್ಜಲ್ಲಿ ಎಲ್ಲ ಕಂಡೀಷನ್ಗಳೆಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ. ಒಂದು ಬ್ಯಾರಲ್ ಅಲ್ಲಿ ನಿಮಗೆ ಸಾಮಾನ್ಯ 160 ಲೀಟರ್ನಷ್ಟು ಕ್ರೂಡ್ ಆಯಿಲ್ ಸಿಗುತ್ತೆ. 160 ಲೀಟರ್ ನೀವು ಮತ್ತೆ ಪ್ರಾಸೆಸಿಂಗ್ ಎಲ್ಲ ನೀವು ಮಾಡಿದ ನಂತರ ಅಲ್ಲಿ ಸಿಗುವಂಥದ್ದು ಅಲ್ಲಿ ನಾಫ್ತಾ ಹೋಗುತ್ತೆ, ಟೈಬನ್ ಫುಲ್ ಹೋಗುತ್ತೆ, ಪೆಟ್ರೋಲ್ ಹೋಗುತ್ತೆ, ಡೀಸೆಲ್ ಹೋಗುತ್ತೆ. ಪ್ರಪೋರ್ಷನ್ ಬಹಳ ಕಡಿಮೆ ಕ್ರೂಡ್ ಅದು, ಯಾಕಂದ್ರೆ ಕಚ್ಚಾ ತೈಲ ಅಂತ ಹೇಳ್ತೇವೆ. ಅದಕ್ಕೆ ನಾವು ಕೊಡುವಂತ ಬೆಲೆಯನ್ನು ನಾನು ಈಗ ತಾನೇ ಹೇಳಿದೆ,
$107 ಅಂತ ಹೇಳಿ. ಇದು ಕ್ರೂಡ್ ಆಯಿಲ್ ಬರುವಂತದ್ದು ಯಾವ ದೇಶದಿಂದ? ಕ್ರೂಡ್ ಆಯಿಲ್ಸ್ ಮುಖ್ಯವಾಗಿ ಬರುವಂತದ್ದು ಇರಾನ್. ಮತ್ತೆ ಯಾಕೆ ನಾವು ಅವರಿಗೆ ಡಾಲರ್ಸ್ ಅಲ್ಲಿ ಕೊಡಬೇಕು, ಅವರ ಕರೆನ್ಸಿಯಲ್ಲಿ ಕೊಡಬಹುದು? ಅಲ್ಲ, ಈಗ ಇರಾನ್ನ ಸಮಸ್ಯೆ ಏನು ಅಂತ ಕೇಳಿದ್ರೆ, ಇರಾನ್ನ 50% ನಷ್ಟು ನಮ್ಮ ಎನರ್ಜಿ ರಿಸೋರ್ಸ್ ಬರುವಂತದ್ದು ಇರಾನ್ನಿಂದ. ಒಂದು, ಅದ್ರ ಜೊತೆಗೇನೆ ನಾವು ಇರಾನ್ನಿಂದ ನಮ್ದು ನ್ಯಾಚುರಲ್ ಲಿಕ್ವಿಫೈಡ್ ಗ್ಯಾಸ್ ಉಂಟಲ್ವಾ, ನ್ಯಾಚುರಲ್ NLG, ಅದನ್ನ ನಾವು ಖರೀದಿ ಮಾಡ್ತೇವೆ ಇರಾನ್ನಿಂದ. ಅದು ಕೂಡ ಮೊನ್ನೆ ಕೆಲವೆಲ್ಲ ಹಡಗುಗಳಲ್ಲಿ ಬಂತು ನೋಡಿ ಅಲ್ವಾ. ಅಲ್ಲಿ ಒಂದು ಇದಿದೆ, ಯಾವ ಜಲಸಂಧಿ ಅಂತ ಇದೆ. ಆ ಜಲಸಂಧಿಯ ಸಂಪೂರ್ಣವಾಗಿರತಕ್ಕಂಥ ಸ್ವಾಮ್ಯ ಇರುವಂತದ್ದು ಇರಾನ್ನ ಮೂಲಕ. ಈ ಎಲ್ಲಾ ದೇಶಗಳಿಂದ ಬರುವಂಥದ್ದು, ಈ ಏಷ್ಯನ್ ರೀಜನ್ ಇಂದ, ಈಗ ಮಿಡ್ಲ್ ಈಸ್ಟ್ ಇಂದ ಬರುವಂಥದ್ದು, ಆ ಸಂಧಿಯ ಮುಖಾಂತರವಾಗಿ ಶಿಪ್ಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕು. ಹಾರ್ಮಸ್ ಎಕ್ಸಾಕ್ಟ್ಲಿ. ಇವ್ರು ಏನ್ ಮಾಡಿದ್ದಾರೆ, ಆ ಸಂಧಿಯನ್ನ ಅವರ ಕಕ್ಷೆಯಲ್ಲಿ ಇರುವ ಕಾರಣ ಅವರು ಅದನ್ನ ಬಂದ್ ಮಾಡಿದ್ದಾರೆ. ಯಾರು? ಇರಾನ್ ಅವರು. ಆಯ್ತಾ, ಇರಾನ್ ಅವ್ರು ಯಾಕೆ ಬಂದ್ ಮಾಡಿದೆ ಅಂತ ಕೇಳಿದ್ರೆ, ಅಮೆರಿಕದವರನ್ನು ಅಟ್ಯಾಕ್ ಮಾಡಿದೆ, ಅಮೆರಿಕ ಇರಾನಿಗೆ ಅಟ್ಯಾಕ್ ಆಗಿದೆ, ಇಸ್ರೇಲ್ ಅಮೆರಿಕ ಜೊತೆ ಸೇರಿಕೊಂಡು ಇರಾನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಇವರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ಹಾರ್ಮುಸ್ ಸಂಧಿಯನ್ನು ಅವರು ಬಂದ್ ಮಾಡಿಬಿಟ್ಟಿದ್ದಾರೆ. ಆದ ಕಾರಣ 1000 ಗಟ್ಟಲೆ ಶಿಪ್ಗಳು ಒಂದು ಬ್ಯಾಕ್ ಟು ದ ಪೋರ್ಟ್ ಹೋಗ್ಬೇಕು. ಅವುಗಳು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಅಲ್ಲಿ ಕಾಯಬೇಕು ಯಾವಾಗಾರು ಓಪನ್ ಮಾಡ್ತಾರೆ ಅಂತ. ಅದೇನ್ ಮಾಡಿದ್ದಾರೆ, ಇಂಡಿಯಾದ ಕೆಲವು ಶಿಪ್ಗಳಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ರಿಲೇಷನ್ ಇರಾನ್ ನಲ್ಲಿ ಚೆನ್ನಾಗಿದೆ, ಆದ ಕಾರಣ ಕೆಲವೊಂದು ಶಿಪ್ಗಳನ್ನ ಅಲ್ಲಿ ತುಂಬಿಸಿಕೊಂಡು ಬರಲಿಕ್ಕೆ ನಮಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಒಂದು, ಈಗೇನಾಯ್ತು, ಇರಾನ್ ಅಲ್ಲಿ ಹಾಲ್ಟಿಂಗ್ ಮಾಡಿದ ಕಾರಣ ನಿಮಗೆ ಆ ಇಂಧನಗಳು ಭಾರತಕ್ಕೆ ಬರೋದಿಲ್ಲ. ನಿಮಗೇನಾಗುತ್ತೆ, ಬೇರೆ ಮೂಲಗಳು ತಕ್ಷಣ ಅಷ್ಟು ಗಾತ್ರದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ವೇಟಿಂಗ್ ಟೈಮ್ ಅಂತ ಉಂಟು. ಅಲ್ಲಿಂದ ಆ ಸಂಧಿಯಿಂದ ನಿಮ್ಮ ದೇಶಕ್ಕೆ ಬರಬೇಕು, ಇಲ್ಲಿಂದ ಬಾಂಬೆಗೆ ಬರಬೇಕು, ಅಥವಾ ಇಲ್ಲಿ ವಿಶಾಖಪಟ್ಟಣ ಬರಬೇಕು, ಕೊಚ್ಚಿನ್ನಿಗೆ ಮಂಗಳೂರಿಗೆ ಬರಬೇಕು ಅಂತ ಕೇಳಿದ್ರೆ ಕನಿಷ್ಠ 1 ವಾರ ಬೇಕು. ಆ 1 ವಾರ ಟೈಮ್ ಅಲ್ಲಿ ನೀವು ಕುಕಿಂಗ್ ಗ್ಯಾಸ್ ಅದಕ್ಕೆಲ್ಲ ನೀವು ಡಿಮಾಂಡ್ ಹೋಗ್ತಾ ಇರುತ್ತೆ. ಏಪ್ರಿಲ್ ಮೇ ತಿಂಗಳಿದು ನಮಗೆ ತುಂಬಾ ಕುಕಿಂಗ್ ಗ್ಯಾಸ್ ಬೇಕಾಗುತ್ತೆ. ನಾವು ಆಲ್ಟರ್ನೇಟಿವ್ ಇಲ್ಲ. ಈಗ ನಾವೇನ್ ಮಾಡಿದ್ದೇವೆ, ನಾವು ಡೊಮೆಸ್ಟಿಕ್ ಪ್ರಯಾರಿಟಿ ಮಾಡಿದ್ದಾರೆ, ಕಮರ್ಷಿಯಲ್ ಎಲ್ಲ ಸೆಕೆಂಡ್ ಪ್ರಯಾರಿಟಿ ಮಾಡಿದ್ದಾರೆ. ಅಂದ್ರೆ ಹೋಟೆಲ್ಗಳು ಅಲ್ಲಿಗೆಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ಈಗ ಒಂಥರ ಟೆನ್ಷನ್ ಶುರು ಆಗುತ್ತೆ ಮನೆಗೆ, ಬ್ಲ್ಯಾಕ್ ಮಾರ್ಕೆಟಿಂಗ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಈಗೇನಾಗುತ್ತೆ, ನಿಮಗೆ ಆ ವಸ್ತು ಸಿಗೋದಿಲ್ಲ, ನಿಮಗೆ ಬೇಡಿಕೆ ಇದೆ ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಬೆಲೆ ಜಾಸ್ತಿ ಆಗುತ್ತೆ. ಇದು ಸಿಂಪಲ್ ಇಕನಾಮಿಕ್ಸ್ ಇದು. ಈಗ ಕರೆನ್ಸಿ ಕೂಡ ಒಂದು ಪ್ರಾಡಕ್ಟ್. ಅದು ಕರೆನ್ಸಿಗೆ ಅದರದ್ದೇ ಆಗಿರ್ತಕ್ಕಂಥ ಬೇಡಿಕೆ ಇದೆ, ಅದರದ್ದೇ ಆಗಿರ್ತಕ್ಕಂಥ ಪೂರೈಕೆ ಇದೆ. ಇಲ್ಲಿ ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರದಲ್ಲಿ ಹೇಳೋದಾದ್ರೆ, ಈಗ ಏನಾಗಿದೆ ಅಂತ ಕೇಳಿದ್ರೆ, ನೀವೀಗ ಕರೆಂಟ್ ಅಕೌಂಟ್ ಡಿಫಿಸಿಟ್ ಜಾಸ್ತಿ ಆಗಿದೆ. ಈಗ ನಾನು ಆಗ್ತಾನೆ ಹೇಳಿದೆ, ಅದು ಇದರಿಂದಾಗಿ ಜಾಸ್ತಿ ಆದ ಕಾರಣಕ್ಕಾಗಿ ನಿಮ್ಗೇನಾಗಿದೆ ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಗವರ್ಮೆಂಟ್ ಅಲ್ಲಿ ಜಾಸ್ತಿ ಆಗಿದೆ. ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದ್ರೆ ವಿತ್ತೀಯ ಕೊರತೆ, ಅಂದ್ರೆ ಗವರ್ಮೆಂಟಿನ ಎಕ್ಸ್ಪೆಂಡಿಚರ್ ಜಾಸ್ತಿಯಾಗಿ ರೆವೆನ್ಯೂ ಕಡಿಮೆ ಆಗುತ್ತೆ. ಈಗ ಫಿಸ್ಕಲ್ ಡಿಫಿಸಿಟ್ ಮುಖ್ಯವಾಗಿ ಬರುವಂಥದ್ದು ಸರ್ಕಾರಿ ಪೇಮೆಂಟ್ಗಳು, ಸ್ಯಾಲ್ರಿಗಳು, ಈ ಡೆಟ್ಗಳು, ಅದೆಲ್ಲ ಫಿಸ್ಕಲ್ ಡೆಫಿಸಿಟ್ಗೆ ಸೇರುತ್ತೆ. ಈಗ ನಮ್ಮ GDP ಒಂದು ಪ್ರಪೋರ್ಷನೇಟ್ ಫಿಸ್ಕಲ್ ಡೆಫಿಸಿಟ್ ಇರುತ್ತೆ. ಈಗ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಯಿತು ಅಂತ ಕೇಳಿದ್ರೆ ಹೇಗೆ ಆಯಿತು ಅಂತ ಕೇಳಿದ್ರೆ, ನಿಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ, ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ, ನಿಮ್ಮ ಫಿಸ್ಕಲ್ ಡೆಫಿಸಿಟ್ ಕೂಡ ಜಾಸ್ತಿ ಆಗಿರುತ್ತೆ. GDP ಆ ಮಟ್ಟಕ್ಕೆ ಶ್ರಿಂಕ್ ಆಗಿದೆ, ಆಲ್ರೆಡಿ ಶ್ರಿಂಕ್ ಆಗಿ ನಾನು ಈಗ ತಾನೇ ಹೇಳಿದೆ 1 ಪಾಯಿಂಟ್ ಕಡಿಮೆ ಆಗಿದೆ. ಇದೆಲ್ಲ ಚೈನ್ ಇಂಪ್ಯಾಕ್ಟ್ಗಳು, ಒಂದರಿಂದ ಕನೆಕ್ಷನ್ಗಳು. ಗ್ರೀಡಿ ಮೆಂಟಾಲಿಟಿಯಿಂದ ಸ್ಟಾರ್ಟ್ ಆದ್ದು ಒಂದು ಅರ್ಥ ವ್ಯವಸ್ಥೆ ಹೇಗೆ ಶೇಕ್ ಮಾಡುತ್ತೆ ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ. ಓಕೆ ಸರ್, ಸಮಯದ ಅಭಾವದಿಂದ ಇವಾಗ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಬೇಕಾಗುತ್ತೆ. ಮುಂದಿನ ಮಾತುಕತೆಯನ್ನ ನಾಳೆಯ ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ. ಅಲ್ಲಿವರೆಗೆ ನಮಸ್ಕಾರ. ಇದುವರೆಗೆ ವಿದೇಶಿ ವಿನಿಮಯ ಮಾರುಕಟ್ಟೆ ಹಾಗೂ ಕರೆನ್ಸಿಯ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಸುಧೀರ್ ರಾಜ್ ಕೆ, ನಿರ್ದೇಶಕರು, ಭಾರತೀಯ ಜ್ಞಾನ ವ್ಯವಸ್ಥೆ ಕೇಂದ್ರ, ನಿಟ್ಟೆ ವಿಶ್ವವಿದ್ಯಾನಿಲಯ. ಮಾತುಕತೆ ನಡೆಸಿಕೊಟ್ಟವರು ನಮಿತಾ ಆಂತರ್ಯ ಶೆಟ್ಟಿ. ಮುಂದಿನ ಭಾಗ ನಾಳೆ ಪ್ರಸಾರವಾಗಲಿದೆ. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.